ಒಂದು ಮನೆಯಲ್ಲಿ ಪ್ರೀತಿ ಆದ್ರೆ ಅದೇ ಮನೆಯಲ್ಲಿ ಒಂದು ದೊಡ್ಡ ರಹಸ್ಯ ಇಟ್ಟುಕೊಂಡಿದ್ರೆ ಇದು ನಾನು ರಿವ್ಯೂ ಮಾಡ್ತಿರುವ ಮಾಹಿತಿ ಬಂಗಾರಂ. ಈ ಮೂವಿ ಸ್ಟೋರಿ ಎಮೋಷನಲ್ ಫ್ಯಾಮಿಲಿ ಸಸ್ಪೆನ್ಸ್ ಮಿಕ್ಸ್ ಆಗಿರುವ ಮೂವಿ ಸ್ಟೋರಿ. ಸಿಂಪಲ್ ಅಂತ ಕಾಣಿಸುತ್ತದೆ, ಆದರೆ ಒಳಗಡೆ ಹೆವಿ ಟ್ವಿಸ್ಟ್ ಇರುವಂತ ಒಂದು ಸಿನಿಮಾವಾಗಿದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮಾಹಿತಿ ಬಂಗಾರಂ ಎಂಬ ಒಂದು ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ಈ ಒಂದು ಸಿನಿಮಾ. ಹೌದು, ಅಷ್ಟಕ್ಕೂ ಈ ಸಿನಿಮಾ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಯಾರಿಗೆಲ್ಲ ನೋಡೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಇವತ್ತಿನೊಂದು ಮೂವಿ ರಿವ್ಯೂ ಚಾನಲ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ರಿವ್ಯೂ ಹಾಗೂ ಸಿನಿಮಾದ ಒಂದಿಷ್ಟು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಹಾಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗಾದ್ರೆ ಕತೆ ಒಳಗಡೆ ಹೋಗೋಣ ಬನ್ನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತದೆ. ಅಲ್ಲಿ ಎಲ್ಲರೂ ಹಾಗೇನೆ ಒಬ್ಬಳು ಬಂಗಾರಮ್ಮ ಇರ್ತಾಳೆ. ಇವಳು ತುಂಬಾನೇ ಇನ್ವೆಸೆಂಟ್ ಆಗಿರ್ತಾಳೆ ಮತ್ತು ಪೊಸೆಸಿವ್ ಪರ್ಸನಲ್ ಆಗಿ ಜೀವನ ಮಾಡುತ್ತಿರ್ತಾಳೆ. ಅಂತ ಒಂದು ಸಂದರ್ಭದಲ್ಲಿ ಅವಳ ಲೈಫಿಗೆ ಒಬ್ಬ ಹುಡುಗ ಎಂಟ್ರಿ ಕೊಡ್ತಾನೆ. ಆಮೇಲೆ ಶಾಕಿಂಗ್ ಟ್ರೂತ್ಗಳು ಒಂದೊಂದಾಗಿನೇ ಆಚೆಗೆ ಬರ್ತಾ ಹೋಗುತ್ತವೆ. ಹೌದು, ಆಮೇಲೆ ಫ್ಯಾಮಿಲಿ ಫುಲ್ ಬ್ರೇಕ್ ಡೌನ್ ಆಗುತ್ತದೆ. ಟ್ರಸ್ಟ್ ಇರುವಂತ ಲವ್, ಎಮೋಷನಲ್ ಎಲ್ಲ ಕೂಡ ಮಿಕ್ಸ್ ಆಗುತ್ತದೆ. ಆಮೇಲೆ ಸಿನಿಮಾ ನೋಡುವಾಗ ಕೂಡ ನಿಮ್ಮನ್ನು ಕೂಡ ಎಮೋಷನಲ್ಗೆ ತಳ್ಳುತ್ತದೆ. ಅಷ್ಟು ಚೆನ್ನಾಗಿದೆ ಈ ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ, ಕತೆ. ಹಾಗೆ ಈ ಸ್ಟೋರಿಯಲ್ಲಿ ಬರುವಂತ ಬಿಗ್ಗೆಸ್ಟ್ ಕ್ವಶನ್ ಅಂದ್ರೆ, ಅವನು ಮತ್ತು ಅವಳು ನಿಜವಾಗ್ಲೂ ಇನ್ನೋಸೆಂಟ್ ಆಗಿರ್ತಾರಾ ಅಥವಾ ಸೀಕ್ರೆಟ್ ಮೈಂಡ್ ಸೆಟ್, ಮಾಸ್ಟರ್ ಮೈಂಡ್ ಸೆಟ್ ಆಗಿ ಹೇಗೆ ಬದಲಾಗ್ತಾರೆ, ಸಿಚುವೇಶನ್ಗಳನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಬ್ಬಳು ಹೆಣ್ಣು ಮಗಳು ಏನೇನೆಲ್ಲ ಮಾಡಬಹುದು, ಮನಸ್ಸು ಮಾಡಿದ್ರೆ ಒಂದು ಫ್ಯಾಮಿಲಿಯನ್ನು ಹೇಗೆ ಎದುರಿಸಬೇಕು ಮತ್ತು ಬರುವಂತ ಪ್ರಾಬ್ಲಮ್ಸ್ಗಳನ್ನು ಹೇಗೆ ದಾಟಬೇಕು ಅನ್ನೋದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿನೇ ತೋರಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಕತೆ ಒಳಗಡೆ ತುಂಬಾ ಚೆನ್ನಾಗಿರುವಂತ ಡೆಪ್ತ್ ಇದೆ. ಆ ಒಂದು ಸ್ಕ್ರೀನ್ ಪ್ಲೇ ಎಲಿಮೆಂಟ್ ಆಗುವುದು, ಕತೆ ಹೇಳುವಂತ ರೀತಿ, ಪ್ರತಿ ಒಂದೊಂದು ಸೀನ್ ಬಂದಾಗ ವಾವ್ ಅಮೇಜಿಂಗ್ ಅನಿಸುತ್ತೆ. ಏಕೆಂದ್ರೆ ಈ ಒಂದು ಸಿನಿಮಾ ಅತಿ ಹೆಚ್ಚು ಆಕ್ಷನ್ ಆಗಿಲ್ಲ, ಬಟ್ ಸಿಚುವೇಶನ್ಗೆ ಅಲ್ಲಿ ಬರುವಂತ ಸಂದರ್ಭಗಳಿಗೆ ಮಾತ್ರನೇ ಆಕ್ಷನ್ ಎಂಬ ಒಂದು ಎಲಿಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ. ಏಕೆಂದ್ರೆ ಈ ಒಂದು ಸಿನಿಮಾ ಒಂದು ಫ್ಯಾಮಿಲಿ ಎಮೋಷನಲ್ ಡ್ರಾಮಾ ಆದ ಕಾರಣ ಇದರಲ್ಲಿ ತುಂಬಾ ಚೆನ್ನಾಗಿರುವಂತ ಪಾತ್ರಗಳು ಬರ್ತಿದ್ದಾರೆ. ಆ ಪಾತ್ರಗಳು ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ಕೂಡ ಚೆನ್ನಾಗಿನೇ ಡ್ಯೂರೇಷನ್ ಆಗ್ಬೋದು, ಆ ಒಂದು ಟೈಮ್ ಲೈನ್ ಆಗ್ಬೋದು ಸಖತ್ತಾಗಿನೇ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಈ ಒಂದು ಸಿನಿಮಾ ಪ್ರಮುಖವಾಗಿ ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ಒಂದು ಬೆಸ್ಟ್ ಒಂದು ಕಮರ್ಷಿಯಲ್ ಫ್ಯಾಮಿಲಿ ಓರಿಯೆಂಟೆಡ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿದೆ. ಸೊ ಹಾಗೆ ಕೊನೆಯಲ್ಲಿ ಬರುವಂತ ಟ್ವಿಸ್ಟ್ಗಳು ನಿಮ್ಮನ್ನು ಲಿಟ್ರಲಿ ಶಾಕ್ ಮಾಡುತ್ತವೆ. ಫ್ಯಾಮಿಲಿ ಸ್ಟೋರಿ ಅಂತ ಅಂದ್ಕೊಂಡ್ರೆ ಇದು ತಪ್ಪು. ಯಾಕಂದ್ರೆ ಕತೆ ಒಳಗಡೆನೆ ಆ ರೀತಿ ಸಂದರ್ಭ, ಸಿಚುವೇಶನ್ಗಳು, ಪ್ರತಿ ಒಂದೊಂದು ಪರಿಸ್ಥಿತಿ ಕೂಡ ಎದುರಾಗ್ತವೆ. ಅದನ್ನು ಹೇಗೆ ದಾಟಿಕೊಂಡು ತನ್ನ ಲವ್, ತನ್ನ ಫ್ಯಾಮಿಲಿ, ತನಗಿರುವಂಥ ಸ್ವಭಾವ, ತನಗಿರುವಂಥ ನಂಬಿಕೆ ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಅನ್ನೋದು ಸಿನಿಮಾದೊಂದು ಮೇನ್ ಹೈಲೈಟ್ ಕತೆ. ಸೊ ಇದು ಆಗಿತ್ತು ಮಾಹಿತಿ ಬಂಗಾರಂ ಎಂಬ ಒಂದು ಸಣ್ಣ ಸಿಂಪಲ್ ಕನ್ನಡ ಭಾಷೆ ರಿವ್ಯೂ ವಿಡಿಯೋ. ಸೊ ಕತೆ ಆಗ್ಬೋದು, ನಾನು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗಾದ್ರೆ ಮತ್ತೆ ಮಗದೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣಲ್ಲರೂ ಕಾಯ್ತಾರಿ. ನಮಸ್ಕಾರ ಸ್ನೇಹಿತರೆ.